ನಿಮ್ಮ ಕೆಲಸ ಆಯ್ತು ಅಂದ್ಕೊಳ್ಳಿ. ಬೃಂದ, ಕೆಲಸ ಆಗಲೇಬೇಕು. ಆ ಸಾಕ್ಷಿ ನಮ್ಮ ಕೈ ಸೇರಲೇಬೇಕು. ಸರಿ, ಸೆಟಲ್ಮೆಂಟ್ ಬೇಗ ಮಾಡಿಕೊಂಡು ಆ ಎವಿಡೆನ್ಸ್ನ ತರಿಸ್ಕೋ. ಜಾಸ್ತಿ ಟೈಮ್ ಇಲ್ಲ. ಸರಿ ಮಾವ. ಈಗಿನ ಕಾಲದ ಹೆಂಗಸರದು ಏನೋ ನಾಲ್ಗೆ ಮೇಲೆ ಹಿಡಿತಾನೆ ಇರಲ್ಲ. ಟೈಮ್ ಓಡ್ತಾ ಇದೆಯಾ ಅರ್ಜುನ್? ಅದು ಇವತ್ತು ಅರ್ಥ ಆಯ್ತಾ ನಿನಗೆ? ಇಂಪಾರ್ಟೆಂಟ್ ಕೆಲಸ ಇದ್ದಾಗಲೇ ಟೈಮ್ ಇಂಪಾರ್ಟೆನ್ಸ್ ಗೊತ್ತಾಗೋದು ಅಲ್ವಾ? ನೀನು ಆ ಎವಿಡೆನ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೋತಿಲ್ಲ ಅಲ್ವಾ ಅರ್ಜುನ್? ಬೇಗ ಅದನ್ನ ಡೆಸ್ಟ್ರಾಯ್ ಮಾಡೋದನ್ನ ನೋಡು, ಓಕೆನಾ? ನೋಡು ವಂದನಾ, ಇದು ನಿನಗೆ ಸಂಬಂಧ ಇಲ್ದಿರೋ ವಿಚಾರ. ನನಗೂ ನಿನಗೂ ಸಂಬಂಧ ಇಲ್ಲ ಅಂತಂದ್ಮೇಲೆ ನಿನಗಿದನ್ನೆಲ್ಲ ನಾನೇನಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು? ಸರಿ, ನಿನ್ನ ಆಸೆ ಹಾಗೆ ನಿನ್ನ ರಿಲೇಷನ್ನ ಎಂಡ್ ಮಾಡೋಣ. ಆದರೆ ಅದಕ್ಕೊಂದು ದಾರಿ ಇದೆ. ಸರಿ, ಎವಿಡೆನ್ಸ್ ಆಚೆ ಬಂದ್ರೆ JP ಅಂಕಲ್ ಸೋಲ್ತಾರೆ. ಆವಾಗ ನಮ್ಮಿಬ್ಬರ ಎಂಗೇಜ್ಮೆಂಟ್ ನಡೆಯಲ್ಲ. ಅದೇ ಎವಿಡೆನ್ಸ್ ಆಚೆ ಬರಲಿಲ್ಲ ಅಂದ್ರೆ JP ಅಂಕಲ್ ಗೆಲ್ತಾರೆ. ಆವಾಗ ನಮ್ಮಿಬ್ಬರ ಮದುವೆ ನಡೆಯುತ್ತೆ. ಇದೆರಡು ಆಪ್ಷನ್ ಅಲ್ಲಿ ಯಾವ್ದು ಬೆಟರ್ ಆಪ್ಷನ್ ಅಂತ ನೀನೇ ಚೂಸ್ ಮಾಡ್ಕೋ ಅರ್ಜುನ್. ನಾನೇನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ವಂದನಾ. ನನ್ನ ಡ್ಯಾಡ್ನ ನಾನು ಉಳಿಸ್ಕೋತೀನಿ. ಆದ್ರೆ ನಿನ್ ಕ್ರಿಮಿನಲ್ ತಮ್ಮ ವಿಕ್ಕಿ ಇದಾನಲ್ಲ, ಅವನ್ ಜೈಲಿಗೆ ಹೋಗೇ ಹೋಗ್ತಾನೆ. ನೀನು ಅವನನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು ಸಾಕು. ನಮ್ ತಮ್ಮ ಏನಾದ್ರೂ ನನಗ್ ತೊಂದ್ರೆ ಇಲ್ಲ. ಆದ್ರೆ ನಿಮ್ ಡ್ಯಾಡ್ ಮರ್ಯಾದೆ ಹೋದ್ರೆ ನೀನ್ ತಡ್ಕೋತೀಯ ಅರ್ಜುನ್? ಅದ್ ಸರಿ, ಆಂಟಿ ಮನೇಲಿದ್ದಾರಾ? ಭಾರ್ಗವಿ ಹತ್ರ ಸಾಕ್ಷಿ ಏನು ಅಂತ ಕೇಳಿದಾಗ ವಿಕ್ಕಿ ಅಂತೇನೋ ಸ್ಟಾರ್ಟ್ ಮಾಡಿ ಸುಮ್ಮನಾದ್ರು. ಅಂದ್ರೆ ಇದರಲ್ಲಿರೋ ಸಾಕ್ಷಿ ವಿಕ್ಕಿ ವಿರುದ್ಧವಾಗಿರ್ಬೋದಾ? ಮೋಸ್ಟ್ಲಿ ವಂದನಾನು ಅದಕ್ಕೆ ಪ್ರೆಷರ್ ಆಗ್ತಿದ್ದಾಳೆ. ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದ್ರೆ ಡ್ಯಾಡ್ ಅವರೇ ಈ ಕೇಸ್ನ ಬಿಟ್ಬಿಡ್ತಾರೆ. ಖಂಡಿತ ವಿಕ್ಕಿಗೆ ಸಪೋರ್ಟ್ ಮಾಡ. ಆಗ ಅವ್ರ ಬಗ್ಗೆ ಎಲ್ರಿಗೂ ಇರುವ ಗೌರವ ಹೆಚ್ಚಾಗತ್ತೆ. ಕರೆಕ್ಟ್. ಅವ್ರಿಗೆ ಸಾಕ್ಷಿ ಇದೆ ಅಂತ ಗೊತ್ತು ಮಾವ. ಆದ್ರೆ ಮತ್ತೆ ಏನಾದ್ರೂ ಸಿಗ್ಲಿ ಅಂತ ಕಾಯ್ತಾ ಇದ್ದಾರೆ. ಸ್ಲಮ್ಮಲ್ಲಿ ಬಾಡಿಗೆ ಮನೆಯಲ್ಲಿರೋ ಜನ ಅವರು ಮನೆ ಅಂದ್ರೆ ಮಗಳನ್ನು ಮಾರ್ಕೊಂಡು ಬಿಡ್ತಾರೆ. ಏನ್ರಿ ಸ್ವಾಮಿ, ದುಡ್ಡು ಹಾಕಿ ಬಿಸಾಕ್ತೀರಾ? ಕೈಯಲ್ಲಿ ಕೊಡಕ್ಕಾಗಲ್ವಾ? ದೇವರಲ್ವಾ? ಅಲ್ಲೇ ಬಿಸಾಕಿದನಲ್ವಮ್ಮ, ಎತ್ಕೋ. ಏಯ್ ಬಾಯ್ಲಿ ಕೊಡಿಲಿ, ತಗೋ ನಿನ್ ದುಡ್ಡು ತಗೊಂಡೋಗು. ಹೋಗ್ತಾ ಇರೋ. ನೋಡುದ್ರಕ್ಕ, ದುಡ್ಡನ್ನ ಪೊಗ್ರಿಂದ ಹೇಗ್ ಬಿಸಾಕ್ತಾನೆ. ಬಡವರು ಅಂದ್ರೆ ಕಾಲ್ ಕಸ ಅನ್ಕೊಂಡಿದ್ದಾನೆ. ಅವ್ರ ಹತ್ರ ಕೈ ಚಾಚಿ ಮಾನ ಸ್ವಾಭಿಮಾನ ಮಾರ್ಕೊಳ್ಳೋದ್ಕಿಂತ ಉಪವಾಸ ಇರ್ಬೋದು. ಅಕ್ಕ, ತರಕಾರಿ ಫ್ರೆಶ್ ಆಗಿ ಬಂದಿದಾವೆ, ಯಾವ್ದಾವ್ದು ಕೊಡ್ಲಿ ಅಕ್ಕ? ಇವತ್ತೇನು ಬೇಡ, ಸೊಪ್ಪು ಕಾಯೆಲ್ಲ ತಗೊಂಡ್ಬಿಟ್ಟಿದ್ದೀನಿ, ಮುಗಿದ್ಮೇಲೆ ಬರ್ತೀನಿ. ಸದ್ಯ ಅಮ್ಮ ಕಾಲ್ ಕಟ್ ಮಾಡಿದ್ಲು. ಅಮ್ಮ ಸಾರಿ ಅಮ್ಮ, ಯಾರೋ ಬಂದ್ಬಿಟ್ರು, ಮಾತಾಡಕ್ಕೆ ಆಗ್ಲಿಲ್ಲ. ನೋಡ್ದಿಯಮ್ಮ, ಈ ಮನೇಲಿ ನನಗೆ 2 ನಿಮಿಷದ ನೆಮ್ಮದಿನೂ ಇಲ್ಲ. ಯಾರತ್ರ ನಾನು ಮಾತಾಡಕ್ ಸ್ವಾತಂತ್ರ್ಯನೂ ಇಲ್ಲ. ಅಮ್ಮ, ಆಗ್ಲೇ ಸಾಕ್ಷಿ ಬಗ್ಗೆ ಏನೋ ಮಾತಾಡ್ತಿದ್ಯಲ್ಲ,
ಸರಿನಮ್ಮ, ನೋಡ್ತೀನಿ. ಆದಷ್ಟು ಬೇಗ ಹುಡ್ಕೋ ಆಯ್ತಾ? ಅಮ್ಮ, ಇನ್ನೊಂದು ವಿಷಯ, ನಾನು ಮನೆ ತಗೊಳಕ್ಕೆ ಅಂತ ಒಳ್ಳೆ ಮನೆ ಹುಡುಕಿದ್ದೀನಮ್ಮ. ಆದರೆ ಈಗಲೇ ಏನಾದ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಟ್ರೆ ಮನೇಲಿ ಎಲ್ಲರಿಗೂ ಡೌಟ್ ಇರುತ್ತೆ. ಒಂದು ಕೆಲಸ ಮಾಡ್ಲಾ, ಈಗ ಸದ್ಯಕ್ಕೆ ನಿನ್ನ ಹೆಸರಿಗೆ ಮಾಡಿಸ್ತೀನಿ, ಆಮೇಲೆ ಯಾವಾಗಾದ್ರೂ ನನ್ನ ಹೆಸರು ಕೊಡು. ಆಗಲ್ಲ ಬೃಂದ, ನನಗೆ ಯಾವ ಮನೇನೂ ಬೇಡ, ನೀನೇ ಇಟ್ಕೋ. ಮೋಸ್ಟ್ಲಿ ಅಪ್ಪ ಬಂದ್ಬಿಟ್ರು ಅನ್ಸುತ್ತೆ. ಆ ಮಗಳು ತನ್ನ ಸ್ವಾರ್ಥಕ್ಕೆ ಏನನ್ ಕೇಳಿದ್ರು ನಡ್ಸ್ಕೊಡ್ತೀಯ, ಆದ್ರೆ ಈ ಮಗಳೇನಮ್ಮ ಮಾಡಿದ್ಲು? ನಿನ್ ಮಗಳ ನಿಜ ಗೊತ್ತಾಗುತ್ತಲ್ಲ, ಅವತ್ತು ನನ್ನ ಹತ್ರ ಬರ್ತೀಯಲ್ಲ, ಅವತ್ತು ಹೇಳ್ತೀನಿ ನಾನು. ಎಲ್ಲ ಕೆಡಿಸ್ಬಿಟ್ಟೆ, ತಾನೇ ಎಲ್ಲ ಕೆಡಿಸ್ಬಿಟ್ಟೆ. ಎಲ್ಲ ಮುಗಿದ ಮೇಲೆ ದುಃಖ ಪಟ್ರೆ ಏನ್ ಪ್ರಯೋಜನ ಆಗತ್ತೆ? ಅಯ್ಯೋ ಭಗವಂತ, ಶ್ರೀರಾಮಚಂದ್ರ. ಯೋ, ಏನಯ್ಯ ಹಿಂಗ್ ನಿಂತಿದ್ಯಾ? ಸರಿ, ತಗೋ. ಈ ಫೈಲ್ಸ್ ಎಲ್ಲ ನೋಡ್ಕೊ, ಎಲ್ಲ ಡಾಕ್ಯುಮೆಂಟ್ಸು ಇದೆ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊ. ನೀವು ಕೆಲಸ ಮಾಡಿದ್ದೀರಾ ಅಂತಂದ್ರೆ ಎಲ್ಲಾನು ಕರೆಕ್ಟ್ ಆಗಿರುತ್ತೆ ಬಿಡಿ ಮೇಡಮ್. ಅಂದ್ಹಾಗೆ ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅಂತ ಹೇಳಿದ್ರಿ? ನಾನೇನು ಹೇಳೇ ಇರ್ಲಿಲ್ವಲ್ಲ. ಪರವಾಗಿಲ್ಲ ಬಿಡಿ ಮೇಡಮ್, ನಿಮಗೆ ನನ್ನ ಮೇಲೆ ಡೌಟ್ ಅನ್ಸುತ್ತೆ. ಫ್ರೆಂಡ್ ಅನ್ನೋ ಸಲ್ಗೆಲ್ ಕೇಳ್ಬಿಟ್ಟೆ ಅಷ್ಟೇ. ಹಾಗಲ್ಲ ಪಾರ್ಥ, ತಪ್ಪು ಮಾಡಿರೋ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ಅಲ್ವಾ? ಹೌದು, ತಪ್ಪು ಮಾಡಿಗೆ ಶಿಕ್ಷೆ ಆಗ್ಬೇಕು, ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗ್ಬಾರ್ದು. ಆ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತಂದ್ರೆ ಖಂಡಿತ ಅವನಿಗೆ ಶಿಕ್ಷೆ ಆಗ್ಬೇಕು. ಎವಿಡೆನ್ಸ್ನ ನೀವು ತಪ್ಪದೆ ಕೋರ್ಟಿಗೆ ಸಬ್ಮಿಟ್ ಮಾಡಿ. ಸೂಪರ್ ಕಣಯ್ಯ ನೀನು. ನೀನ್ ಲಾಯರ್ ಆಗೋ ಎಲ್ಲಾ ಗುಣಲಕ್ಷಣಗಳು ಇದೆ. ಎವಿಡೆನ್ಸ್ ತಗೊಂಡು ಹೋಗಿ ಕೊಡೋಕೆ ನನಗಿಂತ ಜಾಸ್ತಿ ನೀನೇ ಎಕ್ಸೈಟ್ ಆಗಿದ್ಯಾ? ಅಂತೂ ನಿನ್ ಫೇವ್ರೆಟ್ ಲಾಯರ್ನ ಬಿಟ್ಟು ನನ್ ಪರವಾಗಿ ಮಾತಾಡ್ತಾ ಇದ್ಯಾ, ಅಷ್ಟು ಸಾಕು. ಅರ್ಥ, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಭಯ ಪಡ್ಬೇಡ, ನನ್ ಮತ್ತೆ ನಿನ್ನ ಗಂಡ ಆಗೋ ಅಂತ ಕೇಳಲ್ಲ. ಅದು ನನ್ ಗಾಡಿ ಕೆಟ್ಟು ಹೋಗಿ ಮನೇಲಿ ಬಿಟ್ಟು ಬಂದ್ಬಿಟ್ಟಿದೀನಿ. ಈಗ ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಹೋಗೋ ಅಷ್ಟರಲ್ಲಿ ಲೇಟ್ ಆಗ್ಬಿಡತ್ತೆ. ನಿನ್ಗೇನು ಕೆಲ್ಸ ಇಲ್ಲ ಅಂದ್ರೆ, ನೀನ್ ಫ್ರೀ ಇದ್ರೆ ನನ್ನ ಮನೆವರೆಗೂ ಡ್ರಾಪ್ ಮಾಡ್ತೀಯಾ? ಓಕೆ ಮೇಡಮ್. ಥ್ಯಾಂಕ್ ಯು. ಹಾಂ ಸರ್, ಪ್ರತಾಪ್ ಅಂತ ಅವನ ಹೆಸರು. ಹಾಂ, ಆ ಸ್ಟೇಷನ್. ನಿಮ್ಮ ಕೈಲಿ ಆಗದೆ ಇರೋದೇನು ಇಲ್ವಲ್ಲ. ಡೆಫಿನೆಟ್ಲಿ ಮಾಡ್ತೀನಿ ಸರ್. ನಾನು 10 ನಿಮಿಷ ಬಿಟ್ಟು ಫೋನ್ ಮಾಡಲಾ? ಥ್ಯಾಂಕ್ ಯು. ಏನು ಸರ್, ಬರೋಕೆ ಹೇಳಿದ್ರಂತೆ? JP ಸರ್ಗೆ ಹೈಕೋರ್ಟಲ್ಲಿ ಆರ್ಗ್ಯುಮೆಂಟ್ಸ್ ಇತ್ತು, ಅದಕ್ಕೆ ನನ್ನನ್ನು ಕಳಿಸಿದ್ದಾರೆ. ಏನು ಸರ್ ವಿಷಯ? ಏನು ಅಂತ ಹೇಳಪ್ಪ, ನನ್ನ ಕುಲಪುತ್ರ ಮಾಡೋ ಅವಾಂತರನ.
ನಾನು ಎಲ್ಲ ಕಡೆ ಹೋಗಿ ಅದನ್ನು ಸರಿಪಡಿಸೋಕೆ ಬರ್ತೀನಿ, ಅವನು ಅದನ್ನು ಹಾಳು ಮಾಡಿ ಬರ್ತಾನೆ. ಅವನು ಏನು ಮಾಡಿದಾನೆ ಅಂತ ಅವನ ಬಾಯಲ್ಲೇ ಕೇಳು. ವಿಕ್ಕಿ, ಹೇಳಪ್ಪ, ಅದು ಏನೇನು ಮಾಡಿದ್ಯಾ ನಿನ್ನ ಬಾಯಲ್ಲೇ ಹೇಳು. ಏನು ಸರ್ ನೀವು ನಮ್ಮನ್ನ ಕೇಳ್ದಿರ ಏನು ಮಾಡಬೇಡಿ ಅಂತ ಹೇಳಿದ್ನಲ್ಲ. ನೀವು ಈ ಥರ ಮಾಡೋದ್ರಿಂದ ಅವಳ ಕೇಸ್ ಸ್ಟ್ರಾಂಗ್ ಆಗುತ್ತೆ. ದೊಡ್ಡ ಹೀರೋ ಥರ ಏನೇನೋ ಮಾತಾಡ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಜಗಳ ಆಡ್ಕೊಂಡು ಬರ್ತೀಯಲ್ಲ, ನೀನು ಮಾಡ್ಕೊಂಡು ಬರೋದು, ನಾವು ಪರದಾಡೋದು. ಹೋಗ್ಲಿ ಬಿಡಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಕೇಸ್ ಸ್ಟ್ರಾಂಗ್ ಆಗುತ್ತೆ ಸರ್, ಆದರೆ ಅವಳು ಗೆಲ್ತಾಳೆ ಅಂತ ಹೇಳಿಲ್ಲ. ಇನ್ನೂ ಒಂದು ದಿನ ಇದೆ ಅಲ್ಲ ಸರ್, ನಾವೆಲ್ಲ ನೋಡ್ಕೊಳ್ತೀವಿ. ಈ ಹೊಸ ಕೇಸ್ ಡೈರಿ ಅದು ಇದು ಅಂತ ತಲೆ ಕೆಡ್ಸ್ಕೊಬೇಡಿ ಸರ್. JP ಸರ್ರು ಬೇರೆನೇ ಪ್ಲ್ಯಾನ್ ಮಾಡಿದ್ದಾರೆ. ಹೌದಾ? ಏನಪ್ಪ ಅದು ಹೇಳು, ನನಗೂ ಸ್ವಲ್ಪ ಧೈರ್ಯ ಬರುತ್ತೆ. ಟೈಮ್ ಬಂದಾಗ ಗೊತ್ತಾಗುತ್ತೆ ಸರ್, ಯಾಕಂದರೆ ಗೋಡೆಗಳಿಗೂ ಕಿವಿ ಇದೆ. ಮೊದಲೇ ಪ್ರಚಾರ ಆಗೋದು ಬೇಡ ಅಂತ ಹೇಳಿದ್ದಾರೆ ಸರ್. ಆಯ್ತು, ನನಗೆ JP ಮೇಲೆ ನಂಬಿಕೆ ಇದೆ. ಆ ಪ್ರತಾಪ್ ಮಾಡಿದ ಅವಮಾನನ ಮರೆಯೋಕ್ಕೆ ಆಗ್ತಿಲ್ಲ. ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್, ಅವನು ಒಬ್ಬ MLA ಅನ್ನೋ ಮರ್ಯಾದೆನೇ ಇಲ್ಲ ಅವನಿಗೆ. ಅವನಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ನಿಸ್ತಾ ಇದೆ. ಅವರೆಲ್ಲ ನಿಮ್ಗೊಂದು ಲೆಕ್ಕನಾ ಸರ್, ಟ್ರಾನ್ಸ್ಫರ್ ಮಾಡಿಸಿ. ಭಾರ್ಗವಿ ಟಫೇ ಇದ್ದಾಳೆ, ಆದರೆ JP ಸರ್ ಈಗ ಮಾಡಿರೋ ಪ್ಲ್ಯಾನ್ ಬಗ್ಗೆ ಅವಳಿಗೆ ನಿರೀಕ್ಷೆನೂ ಇರಲ್ಲ. ಸರಿಯಪ್ಪ, ನೀನು ಅಷ್ಟು ಹೇಳಿದ್ಯಲ್ಲ, ಅಷ್ಟು ಸಾಕು ನಾನು. ಸರ್, ಆ ಪೆಂಡ್ರೈವ್ ಸಿಕ್ತಾ? ಇಲ್ಲ, ಅದು ಯಾವ ಪಾತಾಳದಲ್ಲಿ ಬಚ್ಚಿಟ್ಟಿದ್ದಾಳ, ಸಿಗ್ಲಿಲ್ಲ. ಅಲ್ಲಪ್ಪ, ಬೇರೆ ಪ್ಲಾನ್ ಇದೆ ಅಂದ್ರೆ ಪೆಂಡ್ರೈವ್ ಬೇಕೇ ಬೇಕಾ? ಪೆಂಡ್ರೈವ್ ಇದ್ದಿದ್ರೆ ನಮ್ಗಿನ್ನೂ ಧೈರ್ಯ ಇರ್ತಿತ್ತು ಸರ್. ಕೇಸ್ ತುಂಬ ಸ್ಮೂತಾಗಿ ಹೋಗಿರೋದು. ಪರವಾಗಿಲ್ಲ, ನಾನು JP ಸರ್ಗೆ ವಿಷಯ ಮುಟ್ಟಿಸ್ತೀನಿ. ಸರ್, ನಿಮ್ಮ ಟೆಂಪರ್ನ ಚೂರು ಕಂಟ್ರೋಲ್ ಮಾಡ್ಕೊಳ್ಳಿ ಸರ್. ಒಬ್ಬ ಅಸಿಸ್ಟೆಂಟ್ ನಿನಗೆ ಬುದ್ಧಿ ಹೇಳೋಂಗಾಗೋದು. ಇನ್ನು ಎಲ್ಲೆಲ್ಲಿ ಕಳಿತೀಯೋ ನನ್ನ ಮರ್ಯಾದಿನ. ನನ್ನ ಕಣ್ಮುಂದೆ ನಿಂತ್ಕೊಬೇಡ, ಹೊಟ್ಟಾಕು. ಥ್ಯಾಂಕ್ ಯು ಸೋ ಮಚ್ ಪಾರ್ಥ, ನಿನ್ನಿಂದ ತುಂಬಾನೇ ಹೆಲ್ಪ್ ಆಯ್ತು. ಬಿಟ್ಟಿ ಹೆಲ್ಪ್ ತಗೊಳ್ತಿದ್ದೀನಿ ಅಂತ ಬೇಜಾರಾಗ್ಬೇಡ. ನೆಕ್ಸ್ಟ್ ಟೈಮ್ ನಿನ್ ಗಾಡಿಲಿ ಪೆಟ್ರೋಲ್ ಖಾಲಿ ಆದಾಗ ನಾನು ನಿನ್ನ ಡ್ರಾಪ್ ಮಾಡ್ತೀನಿ, ಸರಿನಾ? ಮೇಡಮ್, ನಾನು ಇವಾಗ ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಿಯರಿಂಗ್ಗೆ ಇನ್ನೇನು 2 ದಿನ ಇದೆ. ನೀವು ಹಾಗೆ ನಿಮ್ಮ ಹತ್ರ ಇರೋ ಸಾಕ್ಷಿ 2 ಜೋಪಾನ. ಒಬ್ಬೊಬ್ಬರೇ ಓಡಾಡಬೇಡಿ, ಸುಮ್ಮನೆ ಮನೆಯಿಂದ ಆಚೆ ಹೋಗಬೇಡಿ. ಐ ನೋ ಯು ಆರ್ ವೆರಿ ಸ್ಟ್ರಾಂಗ್. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಅಂತಲೂ ನನಗೆ ಗೊತ್ತು. ಆದರೆ ಅದ್ರ ಶಕ್ತಿ ಪ್ರದರ್ಶನ ಈ 2 ದಿನ ಬೇಡ. ಹೈ ಪ್ರೊಫೈಲ್ ಕೇಸ್ ಅಲ್ವಾ, ನೀವು ಸೇಫ್ ಆಗಿರ್ಬೇಕು ಅಷ್ಟೇ. ಆಯ್ತು ಪಾರ್ಥ, ನಾನು ಹುಷಾರಾಗಿರ್ತೀನಿ. ಹಾಗೆ ನೀನು ಹುಷಾರು. ಆಮೇಲೆ ಪೆನ್ ಡ್ರೈವ್ನ ನಿನ್ನ ಹತ್ರನೇ ಇಟ್ಕೊಂಡಿರು, ನಾನು ಕೋರ್ಟ್ಗೆ ಹೋಗುವಾಗ ಇಸ್ಕೊಳ್ತೇನೆ. ಭಾರ್ಗವಿ, ಯಾರು ಆ ಹುಡುಗ? ನನ್ನ ಫ್ರೆಂಡ್ ಅಮ್ಮ. ನೀನು
ಭಾವನ ಮುಂದೆ ಹೋಗಿ ಮದುವೆ ಆಗಿದೆ ಅಂತ ಹೇಳಿ ನಾಟಕ ಮಾಡು ಅಂತ ಹೇಳಿದ್ಯಲ್ಲ, ಆವಾಗ ನನ್ನ ಗಂಡನ ಥರ ಬಂದು ನನಗೆ ಹೆಲ್ಪ್ ಮಾಡಿದವ್ರೇನೆ. ಎಲ್ಲೋ ನೋಡ್ದಾಗಿತ್ತಲ್ಲ. ಏನಮ್ಮ? ಏನಿಲ್ಲಮ್ಮ, ಬೇರೆಯವ್ರಿಗೋಸ್ಕರ ಬೇಕಾದಷ್ಟು ಮಾಡಿದ್ಯಾ, ನನಗೋಸ್ಕರ ನಾಟಕನೂ ಮಾಡಿಬಿಟ್ಟೆ. ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ನೀನು ಒಟ್ಟೊಟ್ಟಾಗಿ ಮಾತಾಡ್ತಿದ್ಯಾ? ಏನಾಯ್ತು? ಕೋರ್ಟು ಅಂತ ನಿನ್ನ ಸಂಸಾರ ಮದುವೆ ಮಕ್ಕಳ ಬಗ್ಗೆ ಮರಿಬೇಡ. ನೀನೊಂದು ಮದುವೆ ಆಗು. ಆ ವಿಚಾರ ಇವಾಗ ಯಾಕೆ ಅಂತ? ಏನಿಲ್ಲ, ಇವಾಗ ಬಂದು ಬಿಟ್ಟು ಹೋದ್ನಲ್ಲ, ಆ ಹುಡುಗ ಆದರೂ ಪರವಾಗಿಲ್ಲ. ನಿನಗಿಷ್ಟ ಇದ್ರೆ ಹೇಳು, ನಿಮ್ಮ ಅಪ್ಪನ ಜೊತೆ ಮಾತಾಡಿ ನಾನು ಒಪ್ಪಿಸ್ತೀನಿ. ಅಮ್ಮ, ಏನೇನೋ ಯೋಚನೆ ಮಾಡಬೇಡ. ಅವ್ನು ನನ್ನ ಫ್ರೆಂಡ್ ಅಷ್ಟೇ, ಬೇರೆ ಏನೂ ಇಲ್ಲ. ಈ ಲವ್ ಮದುವೆಗೆಲ್ಲ ನನ್ನ ಹತ್ರ ಟೈಮೂ ಇಲ್ಲ. ಅಮ್ಮ ಕನಸಲ್ಲೂ ನನ್ನನ್ನೇ ನೆನಪಿಸ್ಕೋಬೇಕು, ಅಷ್ಟು ನಂಬಿಸಿದ್ದೀನಿ. ಅವಳು ನನ್ನ ನಂಬಿದ್ಲು. ಅದಕ್ಕೆ ಅಲ್ವಾ ಭಾರ್ಗವಿನ ಕೋರ್ಟಿಗೆ ಬರ್ದಿರೋ ಹಾಗೆ ತಡೆದಿದ್ದು. ಆದರೂ ಯಾಕೆ ಮನೆ ಬೇಡ ಅಂತಂದ್ಲು? ಏನಾದರೂ ನನ್ನ ಬಗ್ಗೆ ಡೌಟ್ ಬಂತ? ಛೇ, ಚಾನ್ಸೇ ಇಲ್ಲ. ಏನೇ ಡೌಟ್ ಬಂದಿದ್ರು ಇನ್ನೊಂದು 2-3 ಸಲ ಅವಳ ಮುಂದೆ ಗೊಡೋ ಅಂತ ಹತ್ಬಿಟ್ರೆ ಎಲ್ಲ ನಂಬಿಡ್ತಾಳೆ. ಅಪ್ಪ, ಕೈ ತೊಳ್ಕೊಳ್ಳಿ, ಊಟ ಮಾಡೋರ. ಈ ಬ್ಯಾಗ್ ಆಗ್ತದೆ ಪೂರ್ಣೆ? ಪರರ ಆಸ್ತಿ ವಿಷಕ್ಕೆ ಸಮಾನ. ನಮ್ಮನೇಲಿರೋದು ಬೇಡ. ಏನು ಹೇಳ್ತಿದ್ಯಮ್ಮ? ಈ ಬ್ಯಾಗ್ ನನ್ನ ಪಾಲ್ಗೆ ತುಂಬ ಭಾರ ಆಗ್ತಾ ಇದೆ ಕಣೆ. ಇದನ್ನು ಹೊರಕ್ಕೆ ನನ್ನ ಕೈಲಿ ಆಗಲ್ಲ. ಪಾಪ ಸಂಧ್ಯಾ, ಅವಳು ಅನ್ನಬಾರ್ದು ಮಾತೆಲ್ಲ ಅಂದ್ಬಿಟ್ಟೆ. ಎಲ್ಲಾನು ಸಹಿಸ್ಕೊಂಡ್ಲು. ನಾನು ನಿನ್ನ ಅವಳನ್ನ ಉಳ್ಸೋಕೆ ಅಂತ ಆಡಿದ ನಾಟಕ ಭಾರ್ಗವಿ. ನೀನ್ ಬಾಳ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡೆ ಭಾರ್ಗವಿ. ಬೇರೆಯವ್ರು ಕೊಡೋ ಕಷ್ಟದಿಂದ ನಿಮ್ಮಿಬ್ರನ್ನು ಬಚಾವ್ ಮಾಡ್ತೀನಿ ಅನ್ನೋದ್ರಲ್ಲಿ ನನ್ನಿಂದನೇ ನಿಮಗ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಭಾರ್ಗವಿ. ಭಾರ್ಗವಿ, ಕೈ ಬಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ, ಏನ್ ಮಾಡ್ತಿದ್ಯಾ ಅಮ್ಮ? ನೀನ್ ನನ್ನ ಹತ್ರ ಕ್ಷಮೆ ಕೇಳ್ತಿದ್ಯಾ? ನಿನಗ್ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿತ್ತಮ್ಮ. ಆದ್ರೂ ಇದೇನ್ ಪುಣ್ಯ ದಿಢೀರಂತ ಜ್ಞಾನೋದಯ? ನನ್ನನ್ನು ಯಾರು ಏನು ಕೇಳಬೇಡಿ. ಮನಸ್ಸಿಗಾಗಿರೋ ನೋವನ್ನ ಮತ್ತೆ ಹೇಳ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಮ್ಮ, ನಾನು ಎಲ್ಲಾನು ಸರಿಯಾಗೇ ಯೋಚನೆ ಮಾಡಿ ಭರದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅಡ್ಡದಾರಿ ತುಳಿದ್ಬಿಟ್ಟೆ. ನೀವೆಲ್ಲ ಊಟ ಮಾಡ್ತಾರೆ. ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ಬರ್ತೀನಿ.
ಆಗಿ ಏನ್ ಯೋಚನೆ ಮಾಡ್ತಿದ್ಯಾ ಬೃಂದ? ಓ, ನೆಕ್ಸ್ಟು ಯಾವ ಸುಳ್ಳು ಹೇಳೋದು, ಯಾರನ್ನ ನಂಬಿಸೋದು, ಹೇಗೆ ಏಮಾರ್ಸೋದು ಅಂತನಾ? ಬೃಂದ, ನಿನಗೆ ನಿಜವಾಗ್ಲೂ ಆ ಭಾರ್ಗವಿ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಅಥವಾ ಅದೂ ಸುಳ್ಳೇನಾ? ಚಿಕ್ಕತ್ತೆ, ನಾನು ಯಾಕೆ ಸುಳ್ಳು ಹೇಳಿ? ಯಾರಿಗೆ ಗೊತ್ತಮ್ಮ, ನೀನು ಅವಳ ಥರನೇ ಮಿಡಲ್ ಕ್ಲಾಸಿಂದ ಬಂದಿರೋಳು. ನಿಮ್ಮಮ್ಮನ ಗಂಡನ ತಂಗಿಯ ನಾದ್ನಿಯ ಮಗಳೋ ಮೊಮ್ಮಗಳೋ ಆಗಿರ್ಬೋದು, ದೂರದ ಸಂಬಂಧಿಕರಾಗಿರ್ಬೋದು, ಹತ್ರದ ಪರಿಚಯದವರಾಗಿರ್ಬೋದು, ನಿನ್ನ ಸ್ಕೂಲಲ್ಲೋ ಕಾಲೇಜಲ್ಲೋ ಒಟ್ಟಿಗೆ ಓದಿರ್ಬೋದು. ಹೀಗೆ ಏನಾದರೂ ಲಿಂಕ್ ಇರ್ಬೋದಲ್ವಾ? ಅದಕ್ಕೆ ಕೇಳ್ದೆ. ಲಿಂಕ್ ಇದೆ ಚಿಕ್ಕತ್ತೆ,